ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಪದಗ್ರಹಣ ಸಮಾರಂಭವೂ ಆಯಿತು. ಅದರ ಜೊತೆಗೆ MLC ಚುನಾವಣೆ ಕೂಡ ಮುಗಿಯಿತು. ಏನೇನಿದ್ರೂ ಕೂಡ ಸಂಪುಟ ವಿಸ್ತರಣೆಯ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಮೊದಲನೇ ಲಿಸ್ಟಲ್ಲಿ DK ಶಿವಕುಮಾರ್ ಅವರ ಜೊತೆಗೆ 13 ಜನ ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಇನ್ನು ಎರಡನೇ ಲಿಸ್ಟ್ ಯಾವಾಗ ಅಂತ ಹೇಳಿ ಒಂದಷ್ಟು ಜನ ಆಕಾಂಕ್ಷಿಗಳು ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ಈಗ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಜೂನ್ ಅಂತ್ಯದ ವೇಳೆಗೆ, ಅಂದ್ರೆ ಈ ತಿಂಗಳ ಕೊನೆಯ ವೇಳೆಗೆ ಸಂಪುಟ ವಿಸ್ತರಣೆಯಾಗೋದು ಪಕ್ಕ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾದ್ರೆ ಎರಡನೇ ಪಟ್ಟಿಯಲ್ಲಿ ಯಾರಿಗೆಲ್ಲ ಚಾನ್ಸ್ ಇದೆ, ಯಾರಿಗೆ ಮಣೆ ಹಾಕಲಾಗತ್ತೆ? DK ಶಿವಕುಮಾರ್ ಅವರ ಬಣಾನ, ಸಿದ್ದರಾಮಯ್ಯ ಅವರ ಬಣಾನ, ಅಥವಾ ಹೈಕಮಾಂಡ್ ಹತ್ರ ಹೋಗಿ ಒಂದಷ್ಟು ಜನ ಸಾಕಷ್ಟು ತಿಂಗಳುಗಳಿಂದ ಲಾಬಿ ನಡೆಸ್ತಾ ಇದ್ದಾರೆ, ಅವರ ಕೈ ಮೇಲಾಗುತ್ತಾ? ಸದ್ಯಕ್ಕಿರೋದು ಯಕ್ಷ ಪ್ರಶ್ನೆ. ನೋಡಿ, ಒಂದು ಕಡೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ 13 ಜನ DK ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ. ಅದರಲ್ಲಿ AUT ಖಾದರ್, ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಉಳಿದಂಥ 11 ಜನ ಕೂಡ ಹಳಬರಿಗೆ ಮಣೆ ಹಾಕಲಾಗುತ್ತೆ. ಹಳಬರು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂಥವರೇ ಹಿರಿಯರು. ಅದರಲ್ಲಿ ಕೆಲವರನ್ನ ಕೈ ಬಿಡಲಾಗತ್ತೆ. ನೋಡಿ, ಒಂದಷ್ಟು ಲಾಬಿಗಳಾಗ್ತಾ ಇದೆ. ಸೆಕೆಂಡ್ ಲಿಸ್ಟಲ್ಲಿ ನಮ್ಮ ಹೆಸರಿರಬೇಕು ಅಂತ ಹೇಳಿ 25ರ ನಂತರ, ಜೂನ್ 25ರ ನಂತರ ಒಂದಷ್ಟು ಬೆಳವಣಿಗೆ ಆಗುವಂತಹ ಸಾಧ್ಯತೆ ಇದೆ. ಖಾಲಿ ಇರೋದು 20 ಸ್ಥಾನ, ಆದರೆ ಆಕಾಂಕ್ಷಿಗಳ ಲೀಸ್ಟ್ ಇರೋದು 60. ಅಂದರೆ ಬಹಳ ಅಳದೂ ತೂಗಿ DK ಶಿವಕುಮಾರ್ ಅವರು ಕೂಡ ಯೋಚನೆ ಮಾಡಬೇಕಾಗತ್ತೆ. ಯಾಕಂದರೆ ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಎಲ್ಲೂ ಕೂಡ ಡ್ಯಾಮೇಜ್ ಮಾಡಿಕೊಳ್ಳಿಲ್ಲ. ಎಷ್ಟು ನೀಟಾಗಿ ಹ್ಯಾಂಡ್ಲ್ ಮಾಡ್ತಾರೆ DK ಶಿವಕುಮಾರ್ ಅವರು. 5 ಜನ ಅಭ್ಯರ್ಥಿಗಳು ಕಣಕ್ಕಿಳಿತಾರೆ ಕಾಂಗ್ರೆಸ್ನಿಂದ. ಆ 5ಕ್ಕೆ 5 ಜನನೂ ಕೂಡ ಗೆಲ್ಲಿಸ್ಕೊಂಡು ಬರ್ತಾರೆ DK ಶಿವಕುಮಾರ್ ಅವರು. ನಾನಾ ರೀತಿಯ ಶತಾಯಗತಾಯ ಪ್ರಯತ್ನ ಮಾಡಿ ಅಡ್ಡ ಮತದಾನ ಅದು ಇದು ಎಲ್ಲ ಮಾಡಿಸಿ JDS BJPಯಿಂದ ಕೊನೆಗೆ 5 ಅಭ್ಯರ್ಥಿಗಳು ಕೂಡ ಗೆಲ್ತಾರೆ. ಅಂದರೆ ಪರಿಷತ್ ಚುನಾವಣೆಯಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಆಗದಂಗೆ, ಎಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ದಿರೋ ಥರ ಎಲ್ಲ ಶಾಸಕರುಗಳು ಕೂಡ, ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ಕೂಡ ನಮ್ಮ ಪರ ಇದ್ದಾರೆ, ಪಕ್ಷದ ಪರ ಇದ್ದಾರೆ, ಅದನ್ನ ಸಾಬೀತು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ DK ಶಿವಕುಮಾರ್ ಅವರು. ಅದರ ಜೊತೆಗೆ ಈಗ DK ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ತಲೆನೋವಾಗಿರುವಂತಹ ವಿಚಾರ ಸಂಪುಟ ವಿಸ್ತರಣೆ. ಯಾಕಂದ್ರೆ 20 ಸ್ಥಾನ ಖಾಲಿ ಇದೆ, ಆದರೆ ಆಕಾಂಕ್ಷಿಗಳ ಸಂಖ್ಯೆ ಇರೋದು 60. ಸೊ ಯಾರಿಗೆ ಕೊಡೋದು, ಯಾರಿಗೆ ಬಿಡೋದು? ಯಾರಿಗೆ ಕೊಟ್ಟರು ಕೂಡ ಕಷ್ಟನೇ. ಅಯ್ಯೋ ನಮಗೆ ಕೊಡ್ಲಿಲ್ಲ ಅನ್ನೋ ಚಕ್ಕಾರ ಎತ್ತುತ್ತಾರೆ. ಒಂದು ಕಡೆ ಪಕ್ಷದಲ್ಲಿ ಹಿರಿಯರಿದ್ದಾರೆ, 3ರಿಂದ 4 ಬಾರಿ MLA ಆಗಿರುವಂಥವ್ರು. ನಮಗೆ ಬೇಕು, ನಮಗೆ ಕೊಡಿ, ನಾವು 3ರಿಂದ 4 ಬಾರಿ MLA ಆಗಿದ್ದೀವಿ, ನಮಗೊಂದು ಬಾರಿ ಮಿನಿಸ್ಟ್ರ್ ಇಲ್ಲ, ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲೇ ನಾವು ಮಿನಿಸ್ಟರ್ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಬಟ್ ಈಗ DK ಶಿವಕುಮಾರ್ ಅವರ ಸಂಪುಟದಲ್ಲಿ 2ನೇ ಲಿಸ್ಟಲ್ಲಿ ನಮ್ಮ ಹೆಸರು ಇರಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೇ ದೆಹಲಿಯ ಅಂಗಳಕ್ಕೆ ಹೋಗಿ ಕದ ತಟ್ಟಿ ಸಾಕಷ್ಟು ಜನ ಬಂದಿರುವಂತಹ ಉದಾಹರಣೆಗಳು ಕೂಡ ಇದೆ. ಸೊ ಹಾಗಾಗಿ ಫೈನಲಿ ಹೈಕಮಾಂಡು ಯಾರಿಗೆ ಮಣಿಯುತ್ತೆ ಅನ್ನೋದೇ ಈಗಿರುವಂತಹ ಯಕ್ಷ ಪ್ರಶ್ನೆ. ಸಾಕಷ್ಟು ಜನ ಹಿರಿಯರಿದ್ದಾರೆ, ನಮ್ಮನ್ನ ಹಿರಿತನದ ಆಧಾರದ ಮೇಲೆ ನಮ್ಮನ್ನ ಗಮನಿಸಬೇಕು ಕಾಂಗ್ರೆಸ್ ಪಕ್ಷ, ಹೈಕಮಾಂಡು, DK ಶಿವಕುಮಾರ್ ಅವರು. ಹಾಗಾಗಿ ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತರು ಒಂದಷ್ಟು ಜನ ಇದ್ದಾರೆ, HC ಮಹದೇವಪ್ಪ ಅವರಿದ್ದಾರೆ, ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು, ಅದರ ಜೊತೆಗೆ ಕಳೆದ ಬಾರಿ ಆರೋಗ್ಯ ಸಚಿವರಾಗಿದ್ದಂತಹ ದಿನೇಶ್ ಗುಂಡೂರಾವ್, ಇನ್ನೂ ಸಾಕಷ್ಟು ಜನರಿಗೆ ಮಿಸ್ ಆಗಿದೆ ಸಚಿವ ಸ್ಥಾನ, ಅವರು ಕೂಡ ವೇಟಿಂಗ್ ಲಿಸ್ಟಲ್ಲಿದ್ದಾರೆ. 2ನೇ ಲಿಸ್ಟಲ್ಲಾದರೂ ನಮ್ಮ ಹೆಸರು ಇರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಎಲ್ಲವೂ ಕೂಡ ಮುಗಿದಿದೆ. KPCC ಅಧ್ಯಕ್ಷರ ಪದಗ್ರಹಣ ಇರಬಹುದು, ಅದರ ಜೊತೆಗೆ ವಿಧಾನ ಪರಿಷತ್ ಚುನಾವಣೆ ಇರಬಹುದು, ಸದ್ಯಕ್ಕೆ ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಇರಬಹುದು, DK ಶಿವಕುಮಾರ್ ಅವರು ಏನೂ ರೀಸನ್ನ ಹೇಳಂಗೇ ಇಲ್ಲ, ಎಲ್ಲವೂ ಮುಗಿದೋಗಿದೆ. ಈಗ ಏನಿದ್ರು ಸಂಪುಟ ವಿಸ್ತರಣೆ ಒಂದೇ ಬಾಕಿ ಇರೋದು. ಹಾಗಾಗಿ ಕಾಂಗ್ರೆಸ್ ಶಾಸಕರಿಗೆ ಹೇಳಿದಾರಂತೆ,
ಸಿದ್ದರಾಮಯ್ಯ ಅವರು ಕೂಡ ಹೇಳಿದಾರಂತೆ, ಮಾಜಿ CM DK ಶಿವಕುಮಾರ್ ಅವರು ಕೂಡ ಹೇಳಿದಾರಂತೆ. ಸೊ ಆಯಿತು, ಸ್ವಲ್ಪ ದಿನ ಸುಮ್ಮನೆ ಇರಿ, ಇದೆಲ್ಲ ಗೊಂದಲಗಳನ್ನು ಬಗೆಹರಿಸ್ತೀವಿ, ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಿ. ಬಟ್ ಇರೋದು ಇನ್ನೊಂದು 23 ತಿಂಗಳಷ್ಟೇ ಬಾಕಿ ಇರೋದು. ಸೊ ಹಾಗಾಗಿ ಅಲ್ಟಿಮೇಟ್ ಕಾಂಗ್ರೆಸ್ ಹೈಕಮಾಂಡು DK ಶಿವಕುಮಾರ್ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆ, ಯಾಕಂತ ಹೇಳಿದ್ರೆ 23 ತಿಂಗಳಲ್ಲೇ ಅಧಿಕಾರಾವಧಿ ಇರೋದು. ನೆಕ್ಸ್ಟ್ ಸಲ 28ಕ್ಕೆ ಏನಾಗುತ್ತೋ 2028ಕ್ಕೆ ಗೊತ್ತಿಲ್ಲ. ಮತ್ತೊಮ್ಮೆ ಗೆಲ್ತಾರೋ ಬಿಡ್ತಾರೋ ಯಾವುದು ಕೂಡ ಗೊತ್ತಿಲ್ಲ. ಹಾಗಾಗಿ ಎರಡನೇ ಪಟ್ಟಿಯಲ್ಲಿ ಒಂದಷ್ಟು ಜನ ಬಹಳ ಕುತೂಹಲತೆಯಿಂದ ಕಾಯ್ತಾ ಇದ್ದಾರೆ. HC ಬಾಲಕೃಷ್ಣ ಅವರಿರಬಹುದು, ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರು ಲೀಸ್ಟಲ್ಲಿದ್ದಾರೆ. ಅದರ ಜೊತೆಗೆ ಶರತ್ ಬಚ್ಚೇಗೌಡ, ಬೇಳೂರು ಗೋಪಾಲಕೃಷ್ಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಜಮೀರ್ ಅವರು. ಯಾಕಂದರೆ ಮೊದಲನೇ ಲೀಸ್ಟಲ್ಲಿ ಇವರ ಯಾರ ಹೆಸರುಗಳು ಕೂಡ ಇರಲಿಲ್ಲ. ಬಟ್ ಎರಡನೇ ಲಿಸ್ಟಲ್ಲಿ ಹೆಸರು ಇರಲೇಬೇಕು ಅಂತ ಹೇಳಿಬಿಟ್ಟು, ಹಾಗಾಗಿ ಒಂದು ಕಡೆ DK ಶಿವಕುಮಾರ್ ಅವರು ಸಂಪುಟದಲ್ಲಿ 20 ಸ್ಥಾನ ಏನಿದೆ ಅದರಲ್ಲಿ ಒಂದು 10ರಿಂದ 12 ಹಿರಿಯರಿಗೆ ಪಕ್ಷದಲ್ಲಿ ಹಿರಿಯ ಶಾಸಕರಿದ್ದಾರೆ. 4ರಿಂದ 5 ಬಾರಿ ಗೆದ್ದವರಿದ್ದಾರೆ, 3ರಿಂದ 4 ಬಾರಿ ಗೆದ್ದವರಿದ್ದಾರೆ. ಅವರಿಗೆ ಮಣೆ ಹಾಕಲಾಗುತ್ತೆ. ಇನ್ನು ಉಳಿದಂತಹ 8 ಸ್ಥಾನ, 8 ಪ್ಲೇಸ್ ಏನು ಖಾಲಿ ಇದೆ ಅದು ಬಂದು ಯಂಗ್ಸ್ಟರ್ಗಳಿಗೆ, ಯುವಕರಿಗೆ ಮಣೆ ಹಾಕುವಂತಹ ಸಾಧ್ಯತೆ ಇದೆ. ಪ್ರದೀಪ್ ಈಶ್ವರ್ ಅವರಿದ್ದಾರೆ, ನಯನ ಮೋಟಮ್ಮ ಇದ್ದಾರೆ, ಶರತ್ ಬಚ್ಚೇಗೌಡ ಇದ್ದಾರೆ, ಭರತ್ ರೆಡ್ಡಿ ಇದ್ದಾರೆ. ಹೀಗೆ ಒಂದಷ್ಟು ಜನರಿಗೆ ಒಟ್ಟಾರೆ ಕಾದು ನೋಡಬೇಕಾಗತ್ತೆ. ಸಿಕ್ಕಾಪಟ್ಟೆ ಜನ ಸಂಭಾವ್ಯರಿದ್ದಾರೆ. ಕಲಬುರಗಿಯಿಂದ ಯಶವಂತರಾಯಗೌಡ ಪಾಟೀಲ್ ಇರಬಹುದು, ರಾಘವೇಂದ್ರ ಹಿಟ್ನಾಳ್ ಇರ್ಬೋದು, ಕೊಪ್ಪಳದಿಂದ, ಧಾರವಾಡದಿಂದ ಅಭಯ ಪ್ರಸಾದ್ ಇರ್ಬೋದು, ಹಾವೇರಿಯಿಂದ ಶ್ರೀನಿವಾಸ್ ಮಾನೆ ಇರ್ಬೋದು, SS ಮಲ್ಲಿಕಾರ್ಜುನ್ ಅವರು, ಮಧು ಬಂಗಾರಪ್ಪ ಅವರಿದ್ದಾರೆ, ಚಿಕ್ಕಬಳ್ಳಾಪುರದಿಂದ ಸುಬ್ಬಾರೆಡ್ಡಿ, ಕೋಲಾರದ ರೂಪಕಲಾ ಶಶಿಧರ್, ಹಾಗೆ ಬೆಂಗಳೂರಿಂದ ಜಮೀರ್ ಅಹಮದ್ ಖಾನ್ ಅವರು, ನರೇಂದ್ರ ಸ್ವಾಮಿ, ಮೈಸೂರಿನ ತನ್ವೀರ್ ಸೇಠು, ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ, ಇನ್ನೂ ಸಾಕಷ್ಟು ಜನ ಆಕಾಂಕ್ಷಿಗಳಿರೋದ್ರಿಂದ ಕಾದು ನೋಡೋಣ. ಈ ತಿಂಗಳ ಕೊನೆಗೆ ಒಂದು ಫೈನಲ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಏನಾಗಬಹುದು, ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆಲ್ಲ ಚಾನ್ಸ್ ಇದೆ, ಲಕ್ಕಿದೆ, ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ.